ಎಲ್ರಿಗೂ ನಮಸ್ಕಾರ. ನಾನು ಶಿವಾನಂದ್ ಮದರಕಂಡಿ, ಡಿವೈಎಸ್ಪಿ ದಾಂಡೇಲಿ. ಜನರಿಗೆ ಒಂದು ಅವೇರ್ನೆಸ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕೆಲವು ದಿನಗಳ ಹಿಂದೆ ನೆರೆ ಯಲ್ಲಾಪುರದಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ ಕೇಸ್ ಆಗಿದೆ. ನಮ್ಮ ದಾಂಡೇಲಿಯಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗಿದೆ. ಯಲ್ಲಾಪುರದ ಕೇಸಲ್ಲಿ, ಡಿಜಿಟಲ್ ಅರೆಸ್ಟ್ ಕೇಸಲ್ಲಿ 1,50,50,00,000ಕ್ಕಿಂತ ಜಾಸ್ತಿ ಹಣವನ್ನ ಒಬ್ರು ಕಳ್ಕೊಂಡಿದ್ದಾರೆ. ಮತ್ತೆ ನಮ್ಮ ದಾಂಡೇಲಿ ಆಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಲ್ಲಿ 10,00,000ಕ್ಕಿಂತ ಜಾಸ್ತಿ ಅಮೌಂಟ್ ಅನ್ನ ಕಳ್ಕೊಂಡಿದ್ದಾರೆ. ಈ ಮೂಲಕ ನಾನು ಜನರಲ್ಲಿ ವಿನಂತಿ ಮಾಡಲಿಕ್ಕೆ, ಅವರಿಗೆ ಅವೇರ್ನೆಸ್ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಏನಂದ್ರೆ, ಡಿಜಿಟಲ್ ಅರೆಸ್ಟ್ ಅಂತಕ್ಕಂತಹ ಕಾನ್ಸೆಪ್ಟು ಕಾನೂನಿನಲ್ಲಿ ಇಲ್ಲ. ಡಿಜಿಟಲ್ ಅರೆಸ್ಟ್ ಕಾನ್ಸೆಪ್ಟುಗೆ ಕಾನೂನಿನ ಮಾನ್ಯತೆ ಇಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಯನ್ನ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಬ್ಯಾಂಕ್ ಅಧಿಕಾರಿ ಅಥವಾ CID ಅಧಿಕಾರಿ, ಕ್ರೈಮ್ ಬ್ರಾಂಚ್ ಅಧಿಕಾರಿ ಅಥವಾ ಏನು ಮುಂಬೈ ಕ್ರೈಮ್ ಬ್ರಾಂಚ್ ಅಂತ ಹೇಳ್ತಾರೆ, ಆ ಯಾವುದೇ ಅಧಿಕಾರಿಗಳು ಭಾರತ ದೇಶದ ಯಾವುದೇ ಪ್ರಜೆಯನ್ನ ಡಿಜಿಟಲಿ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡಿಜಿಟಲ್ ಅರೆಸ್ಟ್ ಅಂತಕ್ಕಂಥ ಕಾನ್ಸೆಪ್ಟು ಕಾನೂನಲ್ಲಿ ಇಲ್ವೇ ಇಲ್ಲ. ಸೊ ಯಾವುದೇ ವಿಡಿಯೋ ಕಾಲ್ ಮುಖಾಂತರ ನಿಮ್ಮನ್ನ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಿಂಗಾಗಿ ತಾವೆಲ್ಲ ಡಿಜಿಟಲ್ ಅರೆಸ್ಟ್ ಅಂತಕ್ಕಂತಹ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡ್ಬಿಟ್ಟು, ಆ ಥರ ಯಾವುದೇ ಬೆದರಿಕೆ ಕರೆಗಳು ನಿಮಗೆ ಬಂದ್ರೆ ವಿಡಿಯೋ ಕಾಲ್ ಮಾಡಿಬಿಟ್ಟು ನಿಮ್ಮನ್ನ ಏನೋ ಹೆದರಿಸ್ತಾರೆ. ನಿಮ್ದು ಏನು ಆಧಾರ್ ಕಾರ್ಡ್ ಟೆರರಿಸ್ಟ್ ಆಕ್ಟಿವಿಟಿಗೆ ಬಳಕೆಯಾಗಿದೆ, ನಿಮ್ಮ ಮೊಬೈಲ್ ನಂಬರ್ ಇಂದ ನಿಮ್ಮ ಬ್ಯಾಂಕ್ ಅಕೌಂಟು ಅಲ್ಲಿ ಇಲ್ಲಿಗಲ್ ಟ್ರಾನ್ಸಾಕ್ಷನ್ಸ್ ಇದೆ, ಇಲ್ಲಿಗಲ್ ಮನಿ ಟ್ರಾನ್ಸಾಕ್ಷನ್ಸ್ ಇದೆ ಅಂತ ಹೆದರಿಸ್ತಾರೆ. ಯಾವುದೇ ಕಾರಣಕ್ಕೂ ಹೆದರುವಂತ ಅವಶ್ಯಕತೆ ಇಲ್ಲ. ನೀವು ಆ ಥರದ ವಿಡಿಯೋ ಕಾಲ್ಗಳು ಬಂದಾಗ ನೀವು ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ, ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ 112 ನಂಬರ್ಗಳಿಗೆ 1930ಗೆ ನೀವು ಆ ಥರ ರಿಪೋರ್ಟ್ ಮಾಡೋದ್ರಿಂದ ಈ ಡಿಜಿಟಲ್ ಅರೆಸ್ಟ್ ಅಂತಕ್ಕಂತಹ ಒಂದು ಬೆದರಿಕೆಯಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಬಹುದು ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್, ಎರಡನೇದಾಗಿ ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳಿಗೂ ಕೂಡ ನಮ್ಮ ಜನ ಇತ್ತೀಚೆಗೆ ತುಂಬಾ ಬಲಿಯಾಗ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವುದೋ ಒಂದು ಲಿಂಕ್ ಅನ್ನು ಕಳಿಸಿ ನಿಮ್ಮನ್ನ ಅವರು ಅದರಲ್ಲಿ ಪ್ರಚೋದಿಸಿ, ನಿಮ್ದು ಹಣವನ್ನ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ಬೆಳೆಸ್ತೀವಿ, ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾವು ಹಾಕಿ ಬಿಟ್ ಕಾಯಿನ್ ಅಲ್ಲಿ ಹಾಕಿಬಿಟ್ಟು ನಾನು ನಿಮಗೆ ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತಕ್ಕಂಥ ಆಮಿಷವನ್ನು ಒಡ್ಡಿಬಿಟ್ಟು ನಿಮಗೆ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಒಂದು ಆ್ಯಪ್ ಅನ್ನ ಕಳಿಸ್ಬಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೇಳಿ ಅದರಲ್ಲಿ ಹಣವನ್ನು ಹಾಕಿ ಅಂತ ಅಕೌಂಟ್ ನಂಬರ್ ಎಲ್ಲ ಕೊಟ್ಟು ಅದರಲ್ಲಿ ಹಾಕಿರ್ತಕ್ಕಂಥ ಅಮೌಂಟ್ಗೆ ಡಿಜಿಟಲಿ ಒಂದು ನಂಬರ್ ಅನ್ನ ತೋರಿಸ್ಬಿಟ್ಟು ಇಷ್ಟು ಬೆಳವಣಿಗೆ ಆಗಿದೆ, ತುಂಬಾ ಕಡಿಮೆ ಅಮೌಂಟ್ಗೆ ತುಂಬಾ ಬೆಳವಣಿಗೆ ಆಗಿದೆ ಅಂತಕ್ಕಂಥ ಫೇಕ್ ನಂಬರ್ ಅನ್ನ ತೋರಿಸ್ಬಿಟ್ಟು ಬೆಳವಣಿಗೆ ಆಗಿದೆ ಅಂತ ಉತ್ತೇಜಿಸಿ ತಮ್ಮಿಂದ ಹಣವನ್ನು ಹಾಕಿಸ್ಕೊಳ್ತಾ ಹೋಗ್ತಾರೆ. ಒನ್ ಫೈನ್ ಡೇ ತಮ್ಗೆ ಗೊತ್ತಾದಾಗ ಸಮಯ ಮೀರಿರುತ್ತೆ, ತಾವು ಹಣವನ್ನು ಕಳ್ಕೊಂಡಿರ್ತೀರಿ. ಯಾವುದೇ ಕಾರಣಕ್ಕೂ ವಾಪಸ್ ಹಣ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಥರ ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳಿಗೂ ಕೂಡ ಜನ ಬಲಿ ಆಗಬಾರ್ದು, ದುರಾಸೆಗೆ ಬಲಿ ಆಗಬಾರ್ದು. ಯಾವುದೇ ರೀತಿ ಇಲ್ಲಿಗಲ್ ಆಗಿ ಕಾನೂನು ಬಾಹಿರವಾಗಿ ಹಣ ತುಂಬಾ ಗ್ರೋತ್ ಆಗೋದಿಲ್ಲ ಅಂತಕ್ಕಂಥದ್ದು ತಾವೆಲ್ಲ ನೆನಪಿಡ್ಬೇಕಾಗಿ ಬರುತ್ತೆ. ನಂತರ ನಾನು ಇನ್ನೊಂದು ವಿಚಾರದ ಬಗ್ಗೆ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. APK ಫೈಲ್ಗಳನ್ನ ಯಾವುದೇ ಕಾರಣಕ್ಕೂ APK ಫೈಲ್ಗಳನ್ನ ಯಾವುದೇ ಕಾರಣಕ್ಕೂ ನೀವು ಡೌನ್ಲೋಡ್ ಮಾಡಬಾರ್ದು. ಡೌನ್ಲೋಡ್ ಮಾಡಿದ್ರೆ ಅದು ನೇರವಾಗಿ ನಿಮ್ಮ ಮೊಬೈಲ್ ಹ್ಯಾಕ್ ಆಗುತ್ತೆ, ನಿಮ್ಮ ಅಕೌಂಟ್ ನಂಬರ್ ಹ್ಯಾಕ್ ಆಗುತ್ತೆ, ಅಕೌಂಟ್ ಹ್ಯಾಕ್ ಆಗಿ ಹಣ ಕಳೆದುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ ನಾನು. ತಾವು ದಯವಿಟ್ಟು APK ಫೈಲ್ಗಳಿಂದ ಬಚಾವ್ ಆಗಬೇಕು ಅಂದ್ರೆ ವಾಟ್ಸಾಪ್ಗೆ ಲಾಕ್ ಇಟ್ಕೋಬೇಕಾಗುತ್ತೆ. ವಾಟ್ಸಾಪ್ಗೆ ಲಾಕ್ ಒಂದು ನಂಬರ್ ಇಟ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡ್ರೆ ಅದನ್ನ ನೀವೇ ಓಪನ್ ಮಾಡ್ಲಿಕ್ಕಾಗುತ್ತೆ. ನಿಮ್ಮ ಮಕ್ಕಳ ಕೈಯಲ್ಲಿ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದು ಓಪನ್ ಆಗ್ಬಿಟ್ಟು ಆ ಫೈಲ್ ಓಪನ್ ಮಾಡಿದ್ರೆ ಡೈರೆಕ್ಟ್ಲಿ ಅಕೌಂಟ್ಗೆ ಹ್ಯಾಕ್ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆ ಇರೋದ್ರಿಂದ ಅದು ನೀವೇ ಓಪನ್ ಮಾಡಿದ್ರು ಕೂಡ ನಿಮಗೆ ಆ ಲಿಂಕ್ಸ್ ಯಾವ ತರ ಬರುತ್ತೆ ಅಂತಂದ್ರೆ ನೀವು ಅದನ್ನ ಓಪನ್ ಮಾಡಲೇಬೇಕಾದಂತಹ ಒಂದು ಏನು ಪ್ರಚೋದಿಸುತ್ತೆ. ಫಾರ್ ಎಕ್ಸಾಂಪಲ್, ಈಗ RTO ಚಲನ್ ಬಂದಿದೆ ಅಂತ ಒಂದು ಲಿಂಕ್ ಬರುತ್ತೆ. RTO ಚಲನ್ ಅಂದ್ರೆ ನಿಮ್ಮ ವೆಹಿಕಲ್ಗೆ ಯಾವ ರೀತಿ ಫೈನ್ ಬಂತು ಅಂತ ನೀವು ಕುತೂಹಲಕ್ಕೆ ಅದನ್ನ ಓಪನ್ ಮಾಡ್ಲಿಕ್ಕೆ ಹೋಗ್ತೀರಿ. ಅಥವಾ ಸರ್ಕಾರದ ಯೋಜನೆಗಳದ್ದು ಫಲಾನುಭವಿತರ ಏನೋ ಒಂದು ಲಿಂಕ್ ಕಳಿಸ್ತಾರೆ, ಇಂದಿರಾ ಆವಾಸ್ ಯೋಜನೆ ಈ ತರದ್ದು ಒಂದು ಲಿಂಕ್ ಕಳಿಸ್ಬಿಟ್ಟು ಓಪನ್ ಮಾಡ್ಲಿಕ್ಕೆ ಪ್ರಚೋದಿಸ್ತಾರೆ. ಓಪನ್ ಮಾಡಿದಾಗ ಅದು ನಿಮ್ಗಿರ್ತಕ್ಕಂಥ ಆಂಡ್ರಾಯ್ಡ್ ಫೋನು ಹ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ದಯವಿಟ್ಟು ವಾಟ್ಸಪ್ನ ಲಾಕ್ ಮಾಡಿ ಇಟ್ಕೊಳ್ಳಿ. ಮತ್ತೆ APK ಫೈಲ್ ಗೊತ್ತಾದ ತಕ್ಷಣ ಅದನ್ನ ಯಾವುದೇ ಕಾರಣಕ್ಕೂ ಓಪನ್ ಮಾಡದೆ ಡಿಲೀಟ್ ಮಾಡಿ ನೀವೇ ನಿಮ್ಮ ಅಕೌಂಟನ್ನು, ನಿಮ್ಮ ಹಣವನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.